ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಈ ಬಿಗ್ ಬಾಸ್ ಸೀಸನ್ 12 ನೀವು ಅಬ್ಸರ್ವ್ ಮಾಡಿದ್ರೆ ಅರ್ಥ ಇಲ್ದಿರೋ ಜಗಳಗಳೇ ಜಾಸ್ತಿ, ತುಂಬ ದೊಡ್ಡ ಮಟ್ಟ ಗಲಾಟೆ ಆಗುತ್ತೆ. ಬಟ್ ಪಾಯಿಂಟ್ ಅಂತ ನೋಡಿದಾಗ ಅಲ್ಲಿ ಏನಿರೋದಿಲ್ಲ, ಸುಮ್ಮನೆ ಕಿರ್ಚಾಡ್ತಾರೆ. ಯಾಕಪ್ಪ ಅಂದರೆ ಹೈಲೈಟ್ ಆಗೋಸ್ಕರ. ಆ್ಯಂಡ್ ಈ ಜಗಳಗಳಲ್ಲಿ ತುಂಬ ಮೇನ್ ಪಾತ್ರ ವಹಿಸಿರೋದು ಯಾರಪ್ಪ ಅಂದರೆ ರಿಷಾ ಗೌಡರು. ಇಲ್ಲಿ ಒಂದು ಸರ್ಪ್ರೈಸ್ ಆಗಿರುವಂಥ ವಿಷಯ ಏನಪ್ಪ ಅಂದರೆ ಅವ್ರು ಬಂದು ಎಷ್ಟು ವಾರ ಆಗಿದೆ, ತುಂಬ ಕಡಿಮೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಂಥದ್ದು. ಆದರೂ ಕೂಡ ಇವರ ಪಾತ್ರ ತುಂಬ ಜಾಸ್ತಿ ಇದೆ ಈ ಅರ್ಥ ಇಲ್ದಿರೋ ಜಗಳಗಳಲ್ಲಿ. ಅದು ಯಾಕೆ ಮಾಡ್ತಾರಪ್ಪ ಅಂದರೆ ಹೈಲೈಟ್ ಆಗೋಸ್ಕರ. ಆ್ಯಂಡ್ ಪದೇ ಪದೇ ಮಾಡ್ತಿರ್ಬೇಕಾದ್ರೆ ನೋಡೋ ಜನ ಕೂಡ ಸಿಕ್ಕಾಪಟ್ಟೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವತ್ತಿನ ಪ್ರೊಮೋದಲ್ಲೂ ಕೂಡ ಜಗಳ ಆಗ್ತಿರುವಂಥದ್ದು. ಆ್ಯಂಡ್ ಇಲ್ಲಿ ಸೂರಜ್ ವರ್ಸಸ್ ರಿಷಬ್ ಬಿದ್ದಿರುವಂಥದ್ದು ಫೈಟು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಇಲ್ಲಿ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ, ಸೂರಜ್ಗೆ ಮಳ್ಳನ ಕ್ಲಾರಿಟಿ ಸಿಗುತ್ತಾ ಅಂತ. ಆ್ಯಂಡ್ ನಿಮಗೆಲ್ಲರೂ ಗೊತ್ತಿರುವಾಗೆ ನೆನೆ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ. ಆ ಪ್ರೋಮೋದಲ್ಲಿ ಕಳ್ಳನಂದ್ರು ಕೂಡ ಮಳ್ಳು ನಂಬರ್ದು ಅಂತ ಒಂದು ವರ್ಡ್ನ ಯೂಸ್ ಮಾಡ್ತಾರೆ ರಿಷಾ ಅವರು. ಬಟ್ ಇಲ್ಲಿ ಕಳ್ಳ ಅಂತ ಬಂದಾಗ ಅದನ್ನು ಗಿಲ್ಲಿಗೆ ಹೇಳ್ದಂಗೆ ಆಗುತ್ತೆ, ಮಳ್ಳ ಅಂತ ಬಂದಾಗ ಅದು ಸೂರಜ್ಗೆ ಹೇಳ್ದಂಗೆ ಆಗುತ್ತೆ. ಆದರೆ ಇಲ್ಲಿ ಗಿಲ್ಲಿ ಕ್ವಶನ್ ಮಾಡೋಕ್ಕೆ ಬಂದಿಲ್ಲ, ಯಾಕೆಂದರೆ ಗಿಲ್ಲಿಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಪಾಯಿಂಟ್ಗಳಿರಲ್ಲ, ಸುಮ್ಮನೆ ಇಷ್ಟ ಬಂದಂಗೆ ಮಾತಾಡ್ತಾರೆ, ಜಗಳ ಮಾಡ್ತಾರೆ ಹೈಲೈಟ್ ಆಗೋಸ್ಕರ ಅಂತ. ಚಂದ್ರಪ್ರಭಾ ಜೊತೆ ಅದನ್ನೇ ಮಾತಾಡ್ತಾ ಕೂತಿರ್ತಾರೆ ಇವರು. ಜಗಳ ಮಾಡ್ಬೋದು, ಬಟ್ ಯಾಕೆ ಮಾಡೋಕ್ಕೆ ಇಷ್ಟಪಡಲ್ಲ ಅಂದರೆ ನಾನು ಅವ್ರ ಹತ್ರ ಪಾಯಿಂಟ್ಗಳಿರಲ್ಲ, ಸುಮ್ಮನೆ ಏನೋ ಮಾತಾಡ್ತಾರೆ ಅಂತ. ಸೊ ಇಲ್ಲಿ ಅವರ ಮೆಚುರಿಟಿ ಗೊತ್ತಾಗ್ತದೆ ಗಿಲ್ಲಿ ಅವ್ರದ್ದು. ಜೊತೆಗೆ ಇಲ್ಲಿ ಸೂರಜ್ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ, ಅದಕ್ಕೆ ಒಂದಿಷ್ಟು ರಿಯಾಕ್ಷನ್ ಕೂಡ ಬರ್ತಿದೆ ರಿಷಾ ಅವ್ರದ್ದು. ಸೊ ಅದನ್ನು ಪ್ರೊಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಸೂರಜ್ ಕಳ್ಳಿ ನಂಬರು ಸುಳ್ಳಿನ ನಂಬರ್ ನಿಮ್ಮ ಮಾತಲ್ಲಿ ನಿನಗೆ ಕಂಟ್ರೋಲ್ ಇಲ್ಲ. ಗೈಸ್ ನಮ್ಗೆಲ್ಲರಿಗೂ ಗೊತ್ತು ಗಿಲ್ಲಿ ನೆಕ್ಸ್ಟ್ ಲೆವೆಲ್ ರೋಸ್ಟಿಂಗ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಸೂರಜ್ ಹೆಂಗೆ ಕಡಿಮೆ ಇಲ್ಲ ಗುರು, ಸಕ್ಕತ್ತಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಓಪನ್ ಅಪ್ ಆಗಬೇಕು, ಇಂಡಿವಿಜುವಲಾಗಿ ಇನ್ನೂ ಕಾಣಿಸ್ಕೋಬೇಕಷ್ಟೇ. ಆ್ಯಂಡ್ ನೋಡುವ ಇನ್ನು ಮುಂದೆ ಆಟ ಶುರುವಾಗುತ್ತೆ ಏನು ಕತೆ ಸೂರಜ್ ಅವ್ರದ್ದು ಅಂತ. ಆ್ಯಂಡ್ ಇಲ್ಲಿ ರಿಷರ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್? ಪದೇ ಪದೇ ತಪ್ಪುಗಳಲ್ವಾ, ಕೆಲವೊಂದು ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂದಾಗ, ಕೆಲವು ವರ್ಡ್ಗಳನ್ನ ನಾವು ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀವಿ ಅಂದಾಗ, ಅದ್ರ ಬಗ್ಗೆ ಕ್ಲಾರಿಟಿ ಕೇಳ್ತಿದ್ದಾರೆ ಅಂದಾಗ ಕ್ಲಾರಿಟಿ ಕೊಡಬೇಕಾಗುತ್ತೆ. ನೀವು ಯಾವ ಕಾರಣಕ್ಕೆ ನನಗೆ ಈ ಮಾತು ಹೇಳಿದ್ರಿ ಅಂತ ಹೇಳಿದ್ರಿ ಅಂದ್ಬಿಟ್ಟು ಕೇಳ್ತಿದ್ದಾರೆ ಅಂದಾಗ ಹೇಳಿ, ಈ ವಿಷಯ ಈ ಪರ್ಟಿಕ್ಯುಲರ್ ವಿಷಯಕ್ಕೆ ಹಿಂಗೆ ಅನಿಸುತ್ತೆ ನನಗೆ ಅಂದ್ಬಿಟ್ಟು. ಅದನ್ನು ಬಿಟ್ಟು ನನಗನ್ಸುತ್ತೆ ನನ್ನಿಷ್ಟ ಅನ್ನೋ ರೀತಿ ಮಾತಾಡಿದ್ರೆ ತುಂಬ ತಪ್ಪಾಗುತ್ತೆ. ಇನ್ಫ್ಯಾಕ್ಟ್ ಧನುಷ್ ಅವ್ರು ಕೂಡ ಅದನ್ನೇ ಹೇಳ್ತಿದ್ರು, ಇವ್ರ ಪದ ಬಳಕೆ ಇದೆಯಲ್ಲ ಚೆನ್ನಾಗಿಲ್ಲ, ತುಂಬ ಕಡೆ ಇಷ್ಟ ಬಂದಾಗ ಮಾತಾಡ್ತಾರೆ. ಕಾವೇರಿ ಕೂಡ ಕ್ವಶನ್ ಮಾಡಿದ್ರು ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಾ, ನನ್ನ ಇಷ್ಟ ಕಣೆ, ನಾನು ಹೇಳ್ತೀನಿ, ನಾನು ಯೂಸ್ ಮಾಡ್ತೀನಿ, ಹಿಂಗೇನು ಅನ್ನೋ ರೀತಿ ಮಾತಾಡ್ತಾರೆ. ಅವ್ರ ಹೆಸರು ತಗೋಬೇಡಿ ಅಂದರು ಕೂಡ. ಸೊ ಈ ಥರ ಕ್ಯಾರೆಕ್ಟರ್ ಇವ್ರದ್ದು. ಆ್ಯಂಡ್ ತಪ್ಪು ಮಾಡ್ತಾರೆ ಅಂದಾಗ ಸ್ವಲ್ಪ ತಿದ್ಕೊಂಡು ಹೋಗ್ಬೇಕಾಗುತ್ತೆ, ಬೇರೆಯವ್ರು ಏನಾದ್ರು ಹೇಳಿದಾಗ. ಅದನ್ನು ಆ ಕೆಲಸಂತೂ ಮಾಡಲ್ಲ ಇವರು ರಿಷಾ ಅವರು, ಸುಮ್ಮನೆ ವಾದ ಮಾಡ್ತಾರೆ. ಬಟ್ ಏನು ಗೊತ್ತಾ, ಇಷ್ಟೊಂದು ವಾಯ್ಸ್ನ ಒಂದು ಒಳ್ಳೆ ವಿಷಯಗಳಿಗೆ ಏನಾದ್ರು ವಾಯ್ಸ್ ರೈಸ್ ಮಾಡಿದರೆ ಹೆಂಗಿರೋದು, ಯಾರಿಗೋ ಅನ್ಯಾಯ ಆದಾಗ, ಯಾರಿಗೋ ತಪ್ಪು ಮಾಡ್ತಾರೆ ಅಂದಾಗ, ಸೊ ಇಲ್ಲಿ ಯಾರನ್ನಾರು ಚೀಪಾಗಿ ನೋಡ್ತಾರೆ ಅಂದಾಗ ಬಂದು ಸ್ಟ್ಯಾಂಡ್ ತೊಗೊಂಡು ಇಷ್ಟು ವಾಯ್ಸ್ ರೈಸ್ ಮಾಡಿದರೆ ಇವತ್ತು ರಿಷಾ ಅವ್ರು ಎಲ್ಲೋ ಇರೋರು. ಸೀರಿಯಸ್ಲಿ ಇವ್ರು ಬಂದಾಗ ಸಿಕ್ಕಾಪಟ್ಟೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತು, ತುಂಬ ಚೆನ್ನಾಗಿ ಪಾಯಿಂಟ್ ಕೂಡ ಇಟ್ಕೊಂಡು ಬಂದರು ಅಂತ ಅನಿಸ್ತು, ಚೆನ್ನಾಗಿ ಅನಲೈಸ್ ಮಾಡ್ಕೊಂಡು ಬಂದರು ಅಂತ ಅನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಯಾಕೋ ಬೇರೆ ಕಥೆನೇ ಆಗ್ತಾಯಿದೆ. ಆ್ಯಂಡ್ ನಿಮ್ಮ ಪ್ರಕಾರ ಇಲ್ಲಿ ಯಾರು ಸರಿ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಈಗ ಈ ಪ್ರೊಮೋದಲ್ಲಿರುವಂಥ ವಿಷಯಗಳನ್ನ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಆ್ಯಂಡ್ ಸೂರತ್ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಇವಾಗ ಯಾರು ನನ್ನ ಮಳ್ಳ ಅಂತಾರೆ ಕಳ್ಳ ಅಂತಾರೆ ಅಂದಾಗ ನಾನು ಕ್ವಶನ್ ಮಾಡಬೇಕಾಗುತ್ತೆ, ಯಾಕಂದರೆ ನನಗೆ ಕ್ಲಾರಿಟಿ ಬೇಕು ಯಾಕೆ ಈ ವಿಷಯಕ್ಕೆ ಹಿಂಗೆ ಅಂದರು ಅಂತ. ಸೊ ಅದನ್ನು ಕೇಳೋಕ್ಕೆ ಹೋಗಿರುವಂಥದ್ದು ಸೂರಜ್. ಆ್ಯಂಡ್ ಇಲ್ಲಿ ರಿಷಾ ಕೊಡುವಂಥ ಉತ್ತರ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಸೂರಜ್ಗೆ ಅಲ್ಲಿ ಟ್ರಿಗರ್ ಪಾಯಿಂಟ್ ಯಾವುದು ಗೊತ್ತಾ, ಆ ಲೆಟ್ರನ್ನ ಇದು ಮಾಡಿರುವಂಥದ್ದು. ಸೊ ಈಗ ಲೆಟ್ರ್ ಬಂದಿಲ್ಲ ಅನ್ನೋದೇ ಮೊದಲೇ ಬೇಜಾರಾಗಿದೆ, ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ ಈ ವರ್ಡ್ಗಳು ಬೇರೆ, ಸೊ ಬಿಡ್ತಾರೆ ಸುಮ್ಮನೆ ಹಾಕೋ ಗುಮ್ತಾರೆ ಅಷ್ಟೇ. ಆ್ಯಂಡ್ ಇದನ್ನು ನಾರ್ಮಲಾಗೂ ಕೂಡ ಹೇಳಿರ್ಬೋದು. ಬಟ್ ಏನು ಗೊತ್ತಾ, ವರ್ಡ್ಗಳು ಸೆಲೆಕ್ಷನ್ ಏನಿದೆ ಅದನ್ನು ಇವ್ರಿಗೆಲ್ಲರೂ ಕೂಡ ಸೆಲೆಕ್ಟ್ ಮಾಡ್ಕೋತಾರ, ಅಂದರೆ ಒಪ್ಕೋತಾರ ಖಂಡಿತವಾಗ್ಲೂ. ಇವ್ರಿಗೆ ಏನು ಹೇಳಿದ್ರು ಕೂಡ ಯಾರೂ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಬಟ್ ಬೇರೆಯವ್ರಿಗೆ ಹೇಳಿದ್ರಷ್ಟೇ ಅಕ್ಸೆಪ್ಟ್ ಮಾಡಿ ಸುನಾಗಬೇಕಾ? ಆ್ಯಂಡ್ ಯಾರು ಹೇಳಿದ್ರು ಇವ್ರನ್ನ ನಂಬೋದಕ್ಕೆ ಹೇಳಿ, ಈ ಬಿಗ್ ಬಾಸ್ ಮೇಲೆ ಯಾರನ್ನೂ ನಂಬೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಇಂಡಿವಿಜುವಲಾಗಿ ಆಡಬೇಕಾಗುತ್ತೆ. ಯಾವುದೋ ಒಂದು ಸಿಚುವೇಶನ್ ಬರುತ್ತೆ, ಆ ಸಿಚುವೇಶನ್ ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿ ಯಾರನ್ನೂ ನಂಬ್ಕೊಂಡು ನಾವು ಆಡೋಕ್ಕೆ ಬಂದೂ ಇಲ್ಲ. ಬಟ್ ಅದನ್ನೇ ಹೇಳೋದಕ್ಕೋಸ್ಕರ ನೀವು ಮಳ್ಳ ಅಂತ ಅಂದ್ಬಿಟ್ರೆ ತಪ್ಪಲ್ವಾ? ಆ್ಯಂಡ್ ಜೊತೆಗೆ ಏನು ಗೊತ್ತಾ, ಬೇಜಾರಾಗುವಂಥದ್ದು ಏನು ಗೊತ್ತಾ, ಇಲ್ಲಿ ರಿವೆಂಜ್ ತೊಗೊಳೋದಿದೆಯಲ್ಲ ಅದು ತಪ್ಪು ಅಂತ ಅನಿಸುತ್ತೆ. ಆ್ಯಂಡ್ ಫ್ಯಾಮಿಲಿ ಲೆಟ್ರ್ ಆಗಿತ್ತು, ಜೊತೆಗೆ ಬೇರೆ ಸ್ಪರ್ಧಿಗಳಿಗೆ ಒಂದು ಕೆಲವು ದಿನಗಳಿಂದ BB ಕಾಲೇಜ್ ಇದ್ದಾಗ ಕಾಲ್ ಕೂಡ ಬಂದಿತ್ತು. ಸೊ ಅಂಥವ್ರನ್ನ ಲೆಟ್ರ್ಗಳನ್ನ ನೀವು ಇದು ಮಾಡಿದ್ರು ಕೂಡ ಬೇಜಾರಾಗ್ತಿರಲಿಲ್ಲ, ಯಾಕಂದ್ರೆ ಆಲ್ರೆಡಿ ವಾಯ್ಸ್ ಕೇಳಿದ್ರು, ಮಾತಾಡಿದ್ರು. ಆ್ಯಂಡ್ ಅವ್ರ ಕಡೆ ಸಜೆಷನ್ ಕೂಡ ಬಂದಿತ್ತು, ಸಾಕಾಗಿತ್ತು. ಬಟ್ ಅದು ನೀವೇನು ಮಾಡಿದ್ರಿ, ನಿಮ್ಗೆ ಯಾರು ಕಪ್ಪದು ಇದು ಬೆಳೆದ್ರು ಬಣ್ಣದ, ಸೊ ಅದನ್ನ ಇಟ್ಕೊಂಡು ಕೊಟ್ರಿ ಅನ್ನೋದು ಗೊತ್ತಾಗ್ತಿತ್ತು ಕ್ಲಿಯರಾಗಿ. ಸೊ ಅಂದರೆ ರಿವೆಂಜ್ ತೊಗೊಂಡ್ರಿ. ಬಟ್ ನೀವು ರಿವೆಂಜ್ ತಗೊಳ್ಳುವಂಥ ಒಂದು ಬರದಲ್ಲಿ ನಿಮ್ಮತನನ ನೀವು ಬಿಟ್ಕೊಟ್ರಿ. ಆ್ಯಂಡ್ ನೋಡೋ ಜನಕ್ಕೂ ಕೂಡ ಬೇಜಾರು ಮಾಡಿರಿ ಅಂತ ಅನಿಸುತ್ತೆ.
ಮಾತಾಡಿ ಮಾತಾಡಿ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ನೋಡ್ಕೊಂಡು ಮಾತಾಡಿ. ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡ್ತೀನಿ ಅಂದರೆ ನೀವು ಸತ್ಯ ಹೇಳ್ತಿದ್ದೀರ ಅನ್ನೋದು ಅರ್ಥ ಆಗುತ್ತೆ ಅಷ್ಟೇ. ನೀವೆಲ್ಲೆಲ್ಲೋ ನೋಡ್ಕೊಂಡು ಮಾತಾಡ್ತೀರಿ ಅಂದರೆ ನಿಮಗೆ ಕ್ಲಾರಿಟಿ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರ, ಇಷ್ಟ ಬಂದಂಗೆ ಪ್ಲೇಟ್ ಚೇಂಜ್ ಮಾಡ್ತೀರ ಅಂತ ಅರ್ಥ ಆಗುತ್ತೆ ಅಷ್ಟೇ. ಸೂಪರ್ ಗುರು. ಸೂರಜ್ ಕಡೆಯಿಂದ ನಾನು ನಿಜವಾಗಿ ಇವೆಲ್ಲನೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಈ ಥರ ಮಾತಾಡ್ತಾರೆ, ಇಷ್ಟೆಲ್ಲ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾರೆ, ರೋಸ್ಟ್ ಮಾಡ್ತಾರೆ. ಪರವಾಗಿಲ್ಲ ಗುರು, ಖುಷಿ ಆಗ್ತದೆ. ಇದಂತೂ ಸಿಕ್ಕಾಬೋಟೆ ಉರ್ಸುತ್ತಪ್ಪ, ಈ ಥರ ಎಲ್ಲ ಹೇಳಿದ್ರಂತೂ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಇವರಂತೂ ಸೂರಜ್ ಅಂತೂ ಪಕ್ಕಾ ಒಳ್ಳೆ ಸಕ್ಕತ್ತಾಗಿ ರೋಸ್ಟಿಂಗ್ ಮಾಡೋಂಥ ಲೆವೆಲ್ಗೆ ಇಳಿತಾ ಇದ್ದಾರೆ. ಆ್ಯಂಡ್ ಇದೇ ರೀತಿ ಮುಂದೆ ಹೋದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇವ್ರ ಕಡೆ ರಿಷರ್ ಕಡೆಯಿಂದ ಅಷ್ಟು ವಾಯ್ಸ್ ಬರ್ತಿಲ್ಲ, ಬಿಕಾಸ್ ಸೂರಜ್ ಪಾಯಿಂಟ್ಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಹೇಳ್ತಾರಪ್ಪ ಎಲ್ಲರಿಗೂ ಕೂಡ, ಇದೇ ಬುದ್ಧಿ ನಿಂದು, ನೀನು ಇರೋದೇ ಹಿಂಗೆ, ಹಾಗೆ ಹಿಂಗೆ ಚೀಪು, ಅದು ಹಾಳು ಮೂಳು ಅಂತ. ಇವ್ರಿರೋದು ಅವ್ರದ್ದನ್ನು ಕ್ವಶನೇ ಮಾಡ್ಕೋತೀರ ರಿಷರು, ಅದೇ ತಪ್ಪಾಗ್ತಿರೋಂಥದ್ದು. ಅಂದರೆ ಹೆಂಗೆ ಗೊತ್ತಾ, ರಿಷರ್ದು ವ್ಯಾಲಿಡ್ ಪಾಯಿಂಟ್ಗಳು ಇದ್ದುಬಿಟ್ರೆ ಹೆಂಗಾರು ಮಾತಾಡ್ಬೋದು, ಅವ್ರದ್ದು ವ್ಯಾಲಿಡ್ ಪಾಯಿಂಟ್ಗಳೇ ಸಿಗಲ್ಲ, ಸುಮ್ಮನೆ ಕಿರ್ಚಾಡ್ತಾರೆ. ಆ್ಯಂಡ್ 1 ನಿಮಿಷ ಆಗೋದನ್ನ 1 ಅವರ್ ಕೆಲಸ ಮಾಡ್ತಾರೆ. ಅಂದರೆ ಅಷ್ಟು ಮಟ್ಟಿಗೆ ಎಳ್ಕೊಂಡು ಹೋಗ್ತಾರೆ ಅದನ್ನು. ಅಂದರೆ ಅಟೆನ್ಷನ್ ಬೇಕು ಅನ್ನೋದು ಗೊತ್ತಾಗ್ತದೆ ತುಂಬ ಕ್ಲಿಯರಾಗಿ. ಅವ್ರ ಅಟೆನ್ಷನ್ ಬೇಕು ಅನ್ನೋದಕ್ಕೇ ಫಸ್ಟು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಷ್ಟಕ್ಕೆ ತುಂಬ ಕಡೆ ಯಾರ ಕಡೆ ಕ್ಯಾಮ್ರಾ ಫೋಕಸ್ ಮಾಡುತ್ತೆ ಅಂತ ಗೊತ್ತಿದ್ದೆ, ಅವ್ರ ಜೊತೆ ಜಾಸ್ತಿ ಬೇರೆಯಕ್ಕೆ ಶುರು ಮಾಡಿದ್ರು, ಹೈಲೈಟ್ ಆಗಬೇಕು ಅಂತಲೇ. ಅದು ಅವ್ರ ಸ್ಟ್ರಾಟಜಿ ಒಳ್ಳೆ ಮೂವ್ ಅಂತ ಕೂಡ ಅನಿಸ್ತು ನನಗೆ. ಆದರೆ ಇಲ್ಲೇನು ಮಾಡ್ತಿದ್ದಾರೆ, ಇದು ತಪ್ಪು. ಪದೇ ಪದೇ ತಪ್ಪಾಗಿರೋದನ್ನ ಸರಿ ತಿತ್ಕೊಂಡು ಹೋಗ್ತೀನಿ ಬಿಡಪ್ಪ, ನಾನೇನೋ ಒಂದು ಫ್ಲೋಲ್ ಬಂತು ಅಂತ ಕೂಡ ಹೇಳಲ್ಲ. ಆದರೂ ಕೂಡ ಈ ವ್ಯಕ್ತಿ ಬದಲಾಗೋ ರೀತಿ ನನಗಂತೂ ಕಾಣಿಸ್ತಾ ಇಲ್ಲ. ಬದಲಾಗ್ತದೆ ಅಂತ ನಿಮ್ಗೆ ಅನಿಸುತ್ತೆ ಗೈಸ್? ನನ್ನ ಪ್ರಕಾರ ಈ ವಾರ ಇವರೇ ಹೋಗ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದ್ರಿಂದ ಇವರೇ ಹೋಗೋಂಥ ಸಾಧ್ಯತೆ ಹೆಚ್ಚಾಗಿದೆ. ಸತ್ಯ ಗುರು, ಯಾರನ್ನು ನಂಬಿದ್ರು ಸುಳ್ಳು ಹೇಳೋರನ್ನ ನಂಬಾರ್ದು. ಯಾಕಂದರೆ ಸುಳ್ಳು ಹೇಳೋರು ಎಲ್ಲ ವಿಷಯದಲ್ಲೂ ಕೂಡ ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇರ್ತಾರೆ, ಸುಳ್ಳು ಮೇಲೆ ಸುಳ್ಳು ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ನಂಬಾರ್ದು. ಆ್ಯಂಡ್ ಇಲ್ಲಿ ರಿಷ್ ಅವ್ರು ಏನೋ ಮಾಡೋಕ್ಕೆ ಬಂದು ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ. ಸತ್ಯ ಗುರು, ಇದಂತೂ 100ಕ್ಕೆ 100 ಸತ್ಯ. ನೀವು ಅಬ್ಸರ್ವ್ ಮಾಡಿದ್ರೆ ರಿಷ್ ಅವ್ರ ಮಾತಲ್ಲಿ ಕಂಟ್ರೋಲ್ಗಳು ಇರೋದಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಮತ್ತು ನೀನು ತಾನು ಅದು ಹೀಗೆ ಆಳು ಮೂಳು ಅಂತ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಅದು ಬೇರೆ ಸ್ಪರ್ಧಿಗಳು ಹೇಳಿದ್ರು ಕೂಡ. ಧನುಷ್ ಅವ್ರು ಹೇಳಿದಾಗ ನಾನು ಜಗಳದ ಆಡೋ ಟೈಮ್ನಲ್ಲೂ ನಾರ್ಮಲ್ ರೀತಿ ಮಾತಾಡ್ತೀನಿ ಅಂತಾರೆ. ಸೊ ಇವಾಗ ತಾನೇ ಆ ವರ್ಡ್ ಯೂಸ್ ಮಾಡಿ ಅಂದರೆ ಓ ಸರಿ ಅನ್ನೋ ರೀತಿ ಮಾತಾಡ್ಕೊಂಡು ಹೋಗ್ತಾರೆ ತಿರ್ಗ. ಸೊ ಅಲ್ಲೇ ಗೊತ್ತಾಗುತ್ತೆ ಇವ್ರು ಏನು ಅಂತ. ಮಾಡಬಾರ್ದು ಅದನ್ನು. ಎಷ್ಟು ಚೆನ್ನಾಗಿ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಗುರು. ಆಮೇಲೆ ಹೆಂಗೆ ಗೊತ್ತಾ, ರಿಷ್ ಅವ್ರ ಕಡೆಯಿಂದ ತುಂಬ ಕಿರ್ಚಾಡೋದಾಗ್ತಿದೆ. ಆ್ಯಂಡ್ ಇಲ್ಲಿ ಕಾವ್ಯ ಅಂತ ಅನ್ಸುತ್ತೆ ಸ್ವಲ್ಪ ಬಂದಿದ್ದಾರೆ ಮಧ್ಯಕ್ಕೆ, ಜಗಳಾಡೋದು ಬೇಡ ಅಂತ. ಇನ್ಫ್ಯಾಕ್ಟ್ ಖುಷಿಯಾಗುತ್ತೆ, ಅಟ್ಲೀಸ್ಟ್ ಹೋಗಿ ನಿಂತ್ಕೊಂಡಿದ್ದಾರಲ್ಲ ಜಗಳ ತಪ್ಪಿಸೋಕೆ, ಅಥವಾ ಹೋಗಿ ಬೇಡ ಅನ್ನೋ ರೀತಿ. ಗುಡ್ ಮೂವ್ ಅಂತ ಅನ್ಸುತ್ತೆ. ಆ್ಯಂಡ್ ನಮ್ಮ ಕ್ಯಾಪ್ಟನ್ ಏನು ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ತಿಳ್ಕೊಳ್ಳಿ, ಧನುಷ್ ಅವರು ಆ್ಯಕ್ಚುಲಿ ಈ ಥರ ಗಲಾಟೆಗಳಂತ ಬಂದಾಗ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡಲ್ಲ ತುಂಬ. ಯಾಕೆಂದರೆ ಅವ್ರಿಗೆ ಅನ್ನೆಸರಿ ಡ್ರಾಮಾಗಳು ಮಾಡ್ತಿದ್ದಾರೆ ಇವರು, ಬೇಕು ಅಂತ ಮಾಡ್ತಾರೆ ಅಂತ ಗೊತ್ತಿದೆ. ಆ್ಯಂಡ್ ದಿನ ಸಾಯೋರ್ಗೆ ಅಳೋರು ಯಾರು ಗುರು. ಸೊ ಆ ರೀತಿ ತಲೆಯಲ್ಲಿರೋದು ನಮ್ಮ ಧನುಷ್ ಅವ್ರಿಗೆ. ಬಟ್ ಏನಪ್ಪ ಅಂದರೆ ಬರೀ ಧನುಷ್ ಆಗಿಲ್ಲ, ಕ್ಯಾಪ್ಟನ್ ಆಗಿರೋದ್ರಿಂದ ಬಂದು ನಿಂತ್ಕೋಬೇಕಾಗುತ್ತೆ. ಇದರ ಜಗಳಗಳಾದಾಗ ಸ್ವಲ್ಪ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಡೋರ್ ಹತ್ರ ನಿಂತ್ಕೊಂಡಷ್ಟಕ್ಕೆ ನೀನು ಯಾರೋ ಅದನ್ನ ಹೇಳೋಕ್ಕೆ ಅಂತ ಬಂದಮೇಲೆ ಇವ್ರು ಯಾರು ಅವ್ರಿಗೆ ಹೇಳೋದಕ್ಕೆ, ಇದು ಪಾಯಿಂಟ್ ಬರುತ್ತೆ ಅಲ್ವಾ. ಇದನ್ನು ಕೂಡ ರಿಷ್ ಅವ್ರು ಯೋಚನೆ ಮಾಡಬೇಕಲ್ವಾ. ನನಗೆ ಪರ್ಸನಲ್ ಅನ್ಸೋದು ಹೆಂಗೆ ಗೊತ್ತಾ, ರಿಷ್ ಅವರಲ್ಲಿ ತುಂಬ ಕೆಪಾಸಿಟಿ ಇದೆ ಮಾತಾಡೋವಂಥದ್ದು, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಯಾರಿಗೆ ಬೇಕೋ ಟಕ್ಕರ್ ಕೊಡೋಂಥ ಸ್ಪರ್ಧಿ. ಆದರೆ ಕರೆಕ್ಟ್ ವಿಷಯಗಳಿಗೆ ವಾಯ್ಸ್ ರೈಸ್ ಮಾಡ್ತಾಯಿಲ್ಲ, ಸುಮ್ಮನೆ ಅನ್ನೆಸರಿ ಮಾಡ್ತಾಯಿದ್ದಾರೆ ಅನ್ಸುತ್ತೆ. ಸೂರಜ್ ಬಿಡಪ್ಪ, ಪ್ರೂವ್ ಮಾಡಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದೇ ರೀತಿ ಆಟ ಆಡ್ಕೊಂಡು ಹೋಗಲಿ, ಒಳ್ಳೇದಾಗಲಿ. ಆ್ಯಂಡ್ ಸೂರಜ್ ಆಟ ಇನ್ನು ಮುಂದೆ ಶುರು ಆಗುತ್ತೆ. ಬಟ್ ಏನಪ್ಪ ಅಂದರೆ ಅವ್ರು ಯಾವ ಏನು ರಾಶಿಕರು ವಿಷಯದಲ್ಲಿ ಕೂಡ ತುಂಬ ಹೇಳ್ತೀರಿ, ಯಾರನ್ನೂ ಬಿಡ್ತಾ ಇಲ್ಲ, ಮತ್ತೆ ಸರಿ ಆಗಿದ್ದಾರೆ, ಒಳ್ಳೆಯದು. ಬಟ್ ಏನಪ್ಪ ಇಂಡಿವಿಜುವಲ್ ಗೇಮ್ ಕಡೆ ಫೋಕಸ್ ಮಾಡಲಿ ಅಷ್ಟೇ. ಯಾರ ಜೊತೆ ಇದ್ದರೂ ಯಾರಿದ್ರೂ ಕೂಡ ಪ್ರಾಬ್ಲಮ್ ಅಲ್ಲ, ಬಟ್ ಗೇಮ್ನ ಬಿಟ್ಕೊಡ್ಬಾರ್ದು, ಗೇಮ್ ಕಡೆ ಫೋಕಸ್ ಮೇನ್ ಇರಬೇಕಾಗುತ್ತೆ. ಅದನ್ನು ಮಾಡ್ತಾರೆ ನಮ್ಮ ಸ್ಪರ್ಧಿಗಳು. ವೆಯ್ಟ್ ಮಾಡಿ ನೋಡೋಣ. ಜೊತೆಗೆ ಇವತ್ತು ಹೇಗಾಗುತ್ತೆ ಏನು ಕತೆ ನೋಡೋಣ ಎಪಿಸೋಡು. ನೆನ್ನೆ ಎಪಿಸೋಡ್ ಅಂತೂ ಡಬ್ಬ ಥರ ಇತ್ತು. ಬೆಳಿಗ್ಗೆ ಬಿಟ್ಟಂಥ ಪ್ರೋಮೋದಲ್ಲಿದ್ದಂಥ ವಿಷಯಗಳು ಕೂಡ ಮಧ್ಯಾಹ್ನ ಬಂದಿದ್ದದ್ದು ಕೂಡ ನಮಗೆ ಎಪಿಸೋಡ್ ಇಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇದೆ ಎಡಿಟಿಂಗ್ ಅಂತ. ಏನು ಹೇಳೋಣ, ಹೆವಿ ಬೇಜಾರಪ್ಪ ಹಿಂಗೆ ಆಗ್ಬಿಟ್ರೆ ಎಪಿಸೋಡ್ಗಳು. ಆ್ಯಂಡ್ ಸಿಗೋಣ ಗೈಸ್ ಎಪಿಸೋಡ್ ರಿವ್ಯೂಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.